ಸೋನು ಗೌಡ ಜೈಲಿಗೆ ಹೋಗಿ ಬಂದ್ಮೇಲೆ ತುಂಬಾ ಡಿಪ್ರೆಸ್ ಆಗ್ಬಿಟ್ಟಿದ್ದಾರಾ? ಹೇಗೊಂದು ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಯಾಗ್ತಾ ಇತ್ತು. ಆದ್ರೆ ಸೋನು ಗೌಡರನ್ನ ನೋಡಿದ್ಮೇಲೆ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಕ್ಬಿಟ್ಟಿದೆ. ಆಗಿದ್ದು ಆಗಿದೆ, ಯಾಕೆ ಕೊರಗಿಕೊಂಡು ಕೂರ್ಬೇಕು ಅನ್ನೋ ಮನಸ್ಥಿತಿಗೆ ಬಂದಂಗೆ ಇದೆ ಸೋನು. ಅದು ಬಿಡಿ, ಸದ್ಯಕ್ಕೆ ಎಲ್ರಿಗೂ ಇರೋ ಕುತೂಹಲವೆಂದ್ರೆ ಸೋನು ಜೈಲಿನಲ್ಲಿ ಹೇಗಿದ್ರು, ಅವರಿಗಾದ ಅನುಭವಗಳೇನು ಅನ್ನೋದ್ರ ಬಗ್ಗೆ ನಿಜಕ್ಕೂ ಕ್ಯೂರಿಯಾಸಿಟಿ ಇದೆ. ಇದಕ್ಕೆ ಸದ್ಯ ಸೋನುನೇ ಉತ್ತರ ಕೊಟ್ಟಿದ್ದಾರೆ. ಅಕ್ರಮ ದತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೋನು ಗೌಡ ಪೊಲೀಸ್ ಸ್ಟೇಷನ್ನಲ್ಲಿ ವಿಚಾರಣೆಗೆ ಒಳಪಟ್ಟಿದ್ದಾಗ ಪಾಸಿಟಿವ್ ಹಾಗೆ ನೆಗೆಟಿವ್ ಕಮೆಂಟ್ಸ್ ಬಂದಿದ್ದು ನಿಜ. ಆದ್ರೆ ಅದೇ ಸೋನು ಗೌಡ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದಾಗ ನಿಜಕ್ಕೂ ಮರುಗಿದವರೇ ಹೆಚ್ಚು. ಹೌದು, ಏನೋ ಮಾಡೋಕ್ ಹೋಗಿ ಸೋನು ಏನೋ ಮಾಡ್ಕೊಂಡ್ಲು ಅಂತ ಜನ ಬೇಸರವಾಗಿದ್ದು ನಿಜ. ಹೋಗ್ಲಿ, ಕೆಲವರು ಈ ಕಾನೂನಿನ ಬಗ್ಗೆ ಮೊದಲು ಅರಿವು ಮೂಡಿಸಬೇಕು ಅಂತ ಅಂದಿದೆ. ಇಷ್ಟೆಲ್ಲದರ ನಡುವೆ ಸೋನು ಜೈಲ್ನಲ್ಲಿ ಹೇಗಿದೆ ಅವರ ಮನಸ್ಥಿತಿ ಅಂತ ತಿಳಿದುಕೊಳ್ಳೋಕೆ ಕೆಲವರು ಯತ್ನಿಸಿದ್ದು ಉಂಟು. ಈಗ ಇದಕ್ಕೆಲ್ಲ ಸ್ವತಃ ಸೋನು ಗೌಡ ಉತ್ತರ ಕೊಟ್ಟಿದ್ದಾರೆ. ಸೋನುಗೆ ನ್ಯಾಯಾಂಗ ಬಂಧನ ಅಂತ ಕೋರ್ಟ್ ಆದೇಶ ಪಾಸ್ ಮಾಡಿದ ದಿನವೇ ಸೋನುಗೌಡ ಪರಪ್ಪನ ಅಗ್ರಹಾರದಲ್ಲಿರೋ ಜೈಲಿಗೆ ಹೋದ್ರು. ಮೊಟ್ಟ ಮೊದಲ ದಿನ ಸೋನುಗೆ ಬೇಜಾರಾಯ್ತಂತೆ. ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ಜೈಲ್ಗೆ ಬರ್ಬೇಕಾಯ್ತಲ್ಲ ಅಂತ ಕೊರಗಿದ್ರಂತೆ. ಜೊತೆಗೆ ಇದೆಲ್ಲ ನನಗೆ ಬೇಕಿತ್ತ ಅಂತ ಭಾವುಕರಾದ್ರಂತೆ. ಸ್ಟಾರ್ಟಿಂಗ್ ಅಲ್ಲಿ ನನ್ನನ್ನ ಲೀಗಲ್ ಆಗಿ ಎನ್ಕ್ವೈರಿ ಮಾಡಕ್ಕೆ ಅಂತ ಕರ್ಕೊಂಡೋದ್ರು. ಸೊ ಲೀಗಲ್ ಆಗಿ ಪ್ರೊಸೆಸಿಂಗ್ ಎಲ್ಲ ಫಾಲೋ ಮಾಡ್ತಾ ಇದ್ದೆ, ಆಯಿತು. ಸೊ ಎಸ್, ಆಫ್ಟರ್ ನನ್ನ ಜೇಸಿಗೆ ಹಾಕಿದ್ರು. ಜೇಸಿಗೆ ಹೋದ ತಕ್ಷಣ ಗೈಸ್ ಐ ಫೀಲ್ ರಿಯಲಿ ಬ್ಯಾಡ್, ಆಯಿತಾ. ಬಿಕಾಸ್ ಈ ಒಂದು 23-24 ಇಯರ್ಸಿಗೆ ಆ ಒಂದು 4 ಗೋಡೆ ಮಧ್ಯ ಇದ್ದೆ ಅಂತ, ಲೈಕ್ ಅಲ್ಲಿರೋ ಜನಗಳು, ಅಲ್ಲಿರೋ ಪ್ಲೇಸ್, ವಾತಾವರಣ, ಲೈಕ್ ಅದು ನೋಡ್ತಾ ಇದ್ರೆ ನನಗೆ ಯಾಕೆ ಇವೆಲ್ಲ ಬೇಕಿತ್ತು ಅಂತ ಫೀಲ್ ಆಯಿತು. ಸ್ಟಾರ್ಟಿಂಗ್ ಹೋದೆ. ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ, ಈಗ ನನ್ನ ಥರನೇ ಬೇರೆಯವರು ಇರ್ತಾರೆ. ಏನೇನೇನೋ ಕೇಸ್ ಇರುತ್ತೆ, ಆಫ್ ಮರ್ಡರ್, ಫೂಲ್ ಮರ್ಡರ್, ಏನೇನೇನೋ ಕೇಸ್ಗಳಿರುತ್ತೆ. ಅವ್ರ ಮಧ್ಯ ನಾವುಗಳು ಇದ್ವಲ್ಲ ಅನ್ನೋದೊಂದು, ಏನು ಹೇಳ್ತಾರೆ ಅದಕ್ಕೆ ನಂಗೆ ಗೊತ್ತಾಗ್ತಾ ಇಲ್ಲ ಅದು ಏನಂತಾರೆ ಅಂತ. ಈ ವಿಚಾರವಂತೂ ಓಪನ್ ಸೀಕ್ರೆಟ್, ಎಲ್ಲರಿಗೂ ಗೊತ್ತಿರುವಂತದ್ದೇ. ಅದೇನಂದ್ರೆ, ಜೈಲಲ್ಲಿ ಮಾತನಾಡೋದಕ್ಕೆ ಮೊಬೈಲ್ ಸಿಗುತ್ತೆ ಅನ್ನೋದು ಜಗಜ್ಜಾಹೀರಾಗಿದೆ. ಇನ್ಫ್ಯಾಕ್ಟ್ ಸೋನು ಗೌಡಗೂ ಮೊಬೈಲ್ ಕೊಟ್ಟಿದ್ರಂತೆ. ಆದ್ರೆ ಸೋನು ಯಾರ ಜೊತೆಗೂ ಕೂಡ ಮಾತನಾಡಿಲ್ವಂತೆ. ಹಿಂಗಂತ ಸ್ವತಃ ಸೋನು ಗೌಡನೇ ಹೇಳ್ಕೊಂಡಿದ್ದಾರೆ. ಜೈಲಿನಲ್ಲಿ ಮೊಬೈಲ್ ಬಳಸೋದು ಕಾನೂನು ಬಾಹಿರವೇ, ಆದ್ರೂ ಅಲ್ಲಿನವರು ಬಳಸ್ತಾರೆ ಅನ್ನೋದನ್ನ ಅಲ್ಲಿದ್ದ ಸೋನು ಗೌಡ ಅವರೇ ಹೇಳಿಬಿಟ್ಟಿದ್ದಾರೆ. ಅಲ್ಲಿ ಏನು ಗೊತ್ತಾ, ಜೈಲಲ್ಲಿ 3 days ಒನ್ಸ್ ಫೋನ್ ಕೊಡ್ತಾರೆ, ಆಯಿತಾ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಮಾತಾಡ್ಬೋದು, ಅದು ನಿಮ್ಮ ಅಡ್ವೊಕೇಟ್ ಯಾರ ಜೊತೆನಾದರೂ ಮಾತಾಡ್ಬೋದು. ಸೊ ಒಂದು ಫೋನ್ ಮಾಡೋಕ್ಕೆ 3 to 5 minutes ಮಾತಾಡೋಕ್ಕೆ 3 days ವೆಯ್ಟ್ ಮಾಡಬೇಕು. ಸೊ ನನ್ನ ಹತ್ರ ಫೋನ್ ಇತ್ತು, ಅನ್ಲಿಮಿಟೆಡ್ ಕಾಲ್ಸ್ ಇತ್ತು, ನಾನು ಮಾತಾಡಬೇಕು ಅನ್ನೋರು ಪಕ್ಕದಲ್ಲಿದ್ದರು, ಬಟ್ ನಾನು ಮಾತಾಡ್ತಾ ಇರಲಿಲ್ಲ. ದೋಸ್ತಿ ಹೆಂಗೆ ಆಗ್ಬಿಡ್ತಾ ಅಂದರೆ, ಎಕ್ಸ್ಪೀರಿಯನ್ಸ್, ಒಬ್ಬರು ವ್ಯಕ್ತಿ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ ಅಂತ ಅನಿಸುತ್ತೆ. ಅದಾದಮೇಲೆ 4 ಗೋಡೆ ಮಧ್ಯ ಇದ್ದು ಅಕ್ಕಪಕ್ಕದವರು ನಿಮಗೆ ಹೇಳೋ ಅವಶ್ಯಕತೆನೇ ಇಲ್ಲ. ಇದನ್ನ ತಿಳ್ಕೊ, ಅದನ್ನ ತಿಳ್ಕೊ, ಇದನ್ನ ಮಾಡು, ಅದನ್ನ ಮಾಡು ಅಂತ. ಆ ಒಂದು 4 ಗೋಡೆ ಮಧ್ಯನೇ ನಿಮಗೆ ಎಲ್ಲ ಕಲಿಸ್ಬಿಡುತ್ತೆ. ಏನೇನಾಯಿತು ನನ್ನ ಲೈಫಲ್ಲಿ, ಯಾಕೆ ಹಿಂಗಾಯಿತು, ಏನಕ್ಕೆ ಹಿಂಗಾಯಿತು ಅಂತ. ಆ್ಯಂಡ್ ನನಗೆ ಸ್ಟೇಷನಲ್ಲಿ ಇದ್ದಾಗ ಒಂದು ಹಂಗೆ ಸುಮ್ಮನೆ ಅಕ್ಕಪಕ್ಕದಲ್ಲಿ ಇದ್ದವರೆಲ್ಲ ಫೋನ್ ನೋಡ್ತಾ ಇದ್ದೆ. ಚೂರು ತುಂಬ ನೆಗೆಟಿವ್ ಆಗಿತ್ತು. ಆಮೇಲೆ ಅಯ್ಯೋ ಮತ್ತೆ ನನ್ನ ಲೈಫ್ ನೆಗೆಟಿವ್ ಆಗಿ ಹೋಗ್ಬಿಡ್ತಾ ಅಂತ ಬೇಜಾರಾಗ್ಬಿಟ್ಟಿದ್ದೆ. ಇನ್ಫ್ಯಾಕ್ಟ್ ಸಹಜ ಜೀವನದಲ್ಲಿದ್ಕೊಂಡು ನಮಗೆ ಇಷ್ಟ ಬಂದಂತೆ ಬದುಕಿದ್ದವರಿಗೆ ಜೈಲುವಾಸ ನಿಜಕ್ಕೂ ಕಠಿಣಾನೆ. ನಮಗೆ ಬೇಕಿದ್ದು ಸಿಗೋದಿಲ್ಲ, ಬೇಕಾದವರು ಅಕ್ಕಪಕ್ಕ ಇರೋದಿಲ್ಲ. ನಾವು ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದಕ್ಕೆಲ್ಲ ನಿಯಮಗಳು ಬೇರೆ. ಹೀಗಾಗಿ ಜೈಲುವಾಸ ಅಂತೂ ಸುಲಭ ಅಲ್ವೇ ಅಲ್ಲ.
ಒನ್ಸ್ ಜೆಸ್ಸಿಗೆ ಹೋದೆ ಅಲ್ಲೆಲ್ಲ ಫೋನ್ ಇರಲ್ಲ, ಏನೂ ಇರಲ್ಲ. 14 days ಇದ್ದೀನಿ, 15 days, ಐ ಥಿಂಕ್ 15 days ಅನ್ಸುತ್ತೆ. 15 days ವಿತೌಟ್ ಫೋನ್, ವಿತೌಟ್ ಫೇವ್ರೆಟ್ ಫುಡ್, ವಿತೌಟ್ ಫೇವ್ರೆಟ್ ಪರ್ಸನ್, ಫ್ಯಾಮಿಲಿ ಆ್ಯಂಡ್ ನನ್ನ ಫೇವ್ರೆಟ್ ಪೆಟ್ಸ್, ಏನೂ ಇಲ್ಲದೆ ನಾನು ಹೆಂಗೆ ಜೀವನ ಕಲ್ತಿದ್ದೀನಿ ಅಂತ ನನಗೆ ಹೇಳೋಕ್ಕಾಗ್ತಾ ಇಲ್ಲ. ಐ ಫೀಲ್ ರಿಯಲಿ ಬ್ಯಾಡ್. ಯಸ್, ಆ್ಯಂಡ್ ಇನ್ನೊಂದು ನಂಗೆ ತುಂಬಾ ಖುಷಿ ಏನಪ್ಪ ಅಂತಂದರೆ, ಗುರು ಟ್ರಾಲ್ ಪೇಜಸ್ ಎಲ್ಲ ಸಪೋರ್ಟ್ ಮಾಡಿದ್ದೀರಾ, ಅವರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್. ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಏನೋ ಹೇಳ್ತಾರಲ್ಲ, ಎಕ್ಸ್ಪೆಕ್ಟೇಷನ್ ಇಸ್ ಅರ್ಟ್ ಅಂತ. ಹಾಗಾಗಿ ನಾನು ಏನು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೆಲ್ಲ ಸಿಗಲ್ಲ. ಸೊ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಮಗೆ ಸಿಗುತ್ತಲ್ಲ, ಸೊ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಐ ಥಿಂಕ್. ಇನ್ನು ಯಾವ ಮಗುವನ್ನ ಇಷ್ಟಪಟ್ಟು ದತ್ತು ಪಡಿತೀನಿ ಅಂತ ಹೇಳಿದ ಸೋನು ಸದ್ಯ ಆ ಮಗುವಿನ ಬಗ್ಗೆ ಏನು ಹೇಳೋದಕ್ಕೆ ಇಚ್ಛಿಸುತ್ತಿಲ್ಲ. ಇದಕ್ಕೆ ಕಾರಣ ಅಧಿಕಾರಿಗಳಿಂದ ಸಿಕ್ಕಿರೋ ನಿರ್ದೇಶನ. ಮತ್ತೊಮ್ಮೆ ಯಾವುದೇ ಅಪಾಯಕ್ಕೆ ಸಿಲುಕಿಕೊಳ್ಳಬಾರದು ಅನ್ನೋ ಮುನ್ನೆಚ್ಚರಿಕೆ. ಆ್ಯಂಡ್ ತುಂಬ ಜನ ಕ್ವಶನ್ಸ್ ಕೇಳ್ತಿದ್ದೀರಾ, ಒಬ್ರ ಬಗ್ಗೆ ಹೇಳಿ, ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅಂತ. ನನ್ನ ಕೇಸಿನ ಪ್ರಕಾರ ನಾನು ಯಾವುದೇ ಕಾರಣಕ್ಕೂ ಯಾರ ಬಗ್ಗೆನೂ ಮಾತಾಡೋ ಹೋಗಿಲ್ಲ, ಈವನ್ ಫೋಟೋ ಕೂಡ ಹಾಕಂಗಿಲ್ಲ, ಏನಿಲ್ಲ. ಬಿಕಾಸ್ ನನಗೆ ಪ್ರಾಬ್ಲಮ್ ಆಗುತ್ತೆ, ಬಟ್ ಸೇಫ್ ಅಂತ ಕೂಡ ಹೇಳ್ತೀನಿ. ಇಷ್ಟೆಲ್ಲ ಮಾತನಾಡಿದ ಸೋನು ಗೌಡ ಹಲವು ಕೇಳಿರೋ ಪ್ರಶ್ನೆಗಳಿಗೆ ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳೋದನ್ನ ಮರ್ತಿಲ್ಲ. ಒಂದಲ್ಲ ಒಂದು ದಿನ ಪಕ್ಕ ಎಲ್ಲದಕ್ಕೂ ಕ್ಲಾರಿಟಿ ಕೊಡ್ತೀನಿ ಅಂತ ಸೋನು ಗೌಡ ಹೇಳಿದ್ದಾರೆ. ತುಂಬ ಜನ ಕೇಳ್ತಾ ಇದ್ದೀರಾ ಕ್ಲಾರಿಟಿ ಕೊಡಿ ಅಂತ. ದಯವಿಟ್ಟು ಆದಷ್ಟು ಬೇಗನೆ ನನ್ನ ಕೇಸ್ ಬಗ್ಗೆ ಏನಿದೆ ಎಲ್ಲದು ವಿತ್ ಪ್ರೂಫ್ ಸಮೇತ ನಾನು ಕ್ಲಾರಿಟಿನ ಕೊಡ್ತೀನಿ. ಸೊ ಸ್ಟಿಲ್ ನಾನು ಏನು ಹೇಳಂಗಿಲ್ಲ, ಏನು ಮಾತಾಡೋಗಿಲ್ಲ. ಆ್ಯಂಡ್ ಕೆಲವೊಬ್ಬರು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಕೆಲವೊಂದು ಕಡೆ ಸ್ಟೇಟ್ಮೆಂಟ್ ಕೊಡಬೇಕಿತ್ತು, ಸ್ಟೇಟ್ಮೆಂಟ್ ಕೊಡೋಂಗಿಲ್ಲ. ಗೈಸ್, ಟು ಬಿ ಆನೆಸ್ಟ್, ನಾನು ಪೊಲೀಸ್ ಕಸ್ಟಡಿಲಿ ಇರಬೇಕಾದ್ರೆ ಅದು ಒಂದು ರೂಲ್ಸ್ ಕೆಲವೊಂದಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಅದನ್ನ ನಾವು ಯಾವತ್ತೂ ಬ್ರೇಕ್ ಮಾಡಬಾರ್ದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನಲ್ಲಿ ನನಗೆ ಮೀಡಿಯಾ ಮುಂದೆ ಮಾತಾಡಬಾರ್ದು ಅಂತ ಒಂದು ಆಪ್ಷನ್ ಇತ್ತು, ಹಾಗಾಗಿ ನಾನು ಮಾತಾಡಿರಲಿಲ್ಲ, ಇಷ್ಟೇ. ಅದು ಬಿಟ್ಟರೆ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ, ಕಳ್ಳಿ ಥರ ಹೋಗ್ತಾ ಇದ್ದೀನಿ, ಅದೆಲ್ಲ ಒಂಚೂರು ಬೇಜಾರಾಯಿತು ಕಮೆಂಟ್ಸ್ ಎಲ್ಲ. ಆ್ಯಂಡ್ ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಬರುತ್ತೆ, ಇಗ್ನೋರ್ ಮಾಡ್ತೀನಿ ಅಂತ ಕೆಚ್ಕೊಳ್ಳಲ್ಲ. ಬಟ್ ಐ ಫೀಲ್ ರಿಯಲಿ ಹ್ಯಾಪಿ. ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯೂಟ್ಯೂಬಲ್ಲೆಲ್ಲ ಬ್ಯಾಡ್ ಕಾಮೆಂಟ್ಸೇ ಒಂದು ಬಂದಿಲ್ಲ, ನಾನು ನೋಡೇ ಇಲ್ಲ ಈ ಥರ. ಬಟ್ ಎಸ್, ತುಂಬ ಖುಷಿ ಆಯಿತು. ಜೈಲಿನಿಂದ ಹೊರ ಬಂದಿರೋ ಸೋನು ಗೌಡ ಫ್ಯಾಮಿಲಿ ಜೊತೆ ಆರಾಮಾಗಿದ್ದಾರೆ. ಅವರನ್ನ ನೋಡಿದ್ರೆ ಲೆಟ್ಸ್ ಮೂವ್ ಆನ್ ಮೈಂಡ್ ಸೆಟ್ ನಲ್ಲಿ ಇರೋ ತರ ಕಾಣ್ತಿದ್ದಾರೆ. ಇದು ಪರ್ಫೆಕ್ಟ್ ಕೂಡ. ಆಗಿರೋದ್ರ ಬಗ್ಗೆ ಯೋಚಿಸೋದಕ್ಕಿಂತ ಮುಂದೆ ಏನ್ ಮಾಡ್ಬೇಕು, ಏನ್ ಮಿಸ್ಟೇಕ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚಿಂತಿಸೋದು ಲೇಸು.